ಸೊ ಮತ್ತೊಂದು ವ್ಲಾಗ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಲೇಪಾಕ್ಷಿ ಟೆಂಪಲಿಗೆ ಬಂದಿದ್ದೇವೆ. ಮುಂದೆ ಹೋಗ್ಬಿಟ್ಟು ಮತ್ತೆ ನೋಡೋಣ ಬನ್ನಿ. ಇಲ್ಲಿಂದ ನೆಕ್ಸ್ಟ್ 16 ಕಿಲೋಮೀಟರ್ಸಲ್ಲಿ ನಿಮಗೆ ಟೆಂಪಲ್ ಬರುತ್ತೆ. ಸೊ ನೀವು ನೋಡ್ತಿದ್ದಂಗೆ ಬೋರ್ಡ್ ಕಾಣಿಸ್ತಿರ್ಬೋದು, ವೆಲ್ಕಮ್ ಟು ಲೇಪಾಕ್ಷಿ. ವೆಲ್ಕಮ್ ಟು ಲೇಪಾಕ್ಷಿ. ಚಲೋ ನೆಕ್ಸ್ಟ್ ಟೆಂಪಲ್ ಹತ್ರ ಸಿಗೋಣ. ಸೊ ನೀವು ನೋಡ್ತಿದ್ದಂಗೆ ವೆಲ್ಕಮ್ ಟು ಲೇಪಾಕ್ಷಿ ಟೆಂಪಲ್, ಜಟಾಯು, ಲೇಪಾಕ್ಷಿ ಮತ್ತು ನಂದಿ. ಸೊ ಇಲ್ಲಿ ಫಸ್ಟ್ ನಿಮಗೆ ಕಾಣಿಸೋದು ಜಟಾಯು ಥೀಮ್ ಪಾರ್ಕು. ಅಲ್ಲಿ ಮುಂದ್ಗಡೆ ಇದೆ, ಮೇಲ್ಗಡೆ ಜಟಾಯು ಪಕ್ಷಿ ಪಾರ್ಕಿಂಗು. ಓಕೆ, ಇದೆ ಬಿಗ್ಗೆಸ್ಟ್ ಏಕಶಿಲಾ ವಿಗ್ರಹ ನಂದಿದು ಇಲ್ಲಿದೆ ನೋಡಿ. ವಾವ್, ಜಸ್ಟ್ ವಾವ್. ನೀವು ನೋಡ್ತಿದ್ದಂಗೆ ನಮ್ಮ ಎದುರುಗಡೆ ಕಾಣಿಸ್ತಿರೋದೆ ಲೇಪಾಕ್ಷಿ ಟೆಂಪಲ್ಲು. ಗಾಡಿ ಪಾರ್ಕ್ ಮಾಡಿಬಿಟ್ಟು ಚಲೋ ಇಲ್ಲಿಗೋ. ವೀರಭದ್ರ ಟೆಂಪಲ್, ಲೇಪಾಕ್ಷಿ. ಸೊ ಈ ದೇವಸ್ಥಾನನ ವಿರೂಪಣ್ಣ ಅವರು ಕಟ್ಟಿಸಿದ್ದು. ಸೊ ಅವರು ವಿಜಯನಗರ ಸಾಮ್ರಾಜ್ಯದ ಅಕೌಂಟೆಂಟ್ ಆಗಿರ್ತಾರೆ. ಸೊ ವಿಜಯನಗರ ಸಾಮ್ರಾಜ್ಯದ ಪೆನುಕೊಂಡದಲ್ಲಿ ಫೋರ್ಟ್ ಇರುತ್ತೆ, ಆಯ್ತಾ. ಸೊ ಆ ಪೆನುಕೊಂಡದಲ್ಲಿ ಫೋರ್ಟ್ ಇರುತ್ತೆ. ದುಡ್ಡು ಕೊಡ್ತಿದ್ದ ರಾಜ ಸಡನ್ನಾಗಿ ತೀರ್ಕೊಬಿಡ್ತಾರೆ. ಸೊ ತೀರ್ಕೊಂಡಾಗ ರಾಜನ ತಮ್ಮ ಬರ್ತಾರೆ ಆಸ್ಥಾನಕ್ಕೆ. ತಮ್ಮ ಬಂದಾಗ ಇರ್ತಾರಲ್ವ ಜನರಿಗೆ ಆಗದೆ ಇರೋರು, ಸೊ ಅವರು ರಾಜಂಗೆ ಹಚ್ಕೊಡ್ತಾರೆ. ವಿರೂಪಣ್ಣ ಅವರು ನಿಮ್ಮ ಆಸ್ಥಾನದೆಲ್ಲ ಆಸ್ತಿನ ಖಾಲಿ ಮಾಡ್ತಿದ್ದಾರೆ ಅಂತ. ಸೊ ಅವಾಗ ವಿರೂಪಣ್ಣನ ಕಣ್ಣನ್ನು ತೆಗೆದ್ಬಿಟ್ಟು ಸೋಲ್ಜರ್ಸಿಗೆ ತೆಗೀರಿ ಅಂತ ಸೋಲ್ಜರ್ಸಿಗೆ ಆರ್ಡರ್ ಕೊಡ್ತಾರೆ. ಆವಾಗ ವಿರೂಪಣ್ಣ ಅವರಿಗೆ ಬೇಜಾರಾಗಿ ಅವ್ರ ಕಣ್ಣನ್ನು ಕಿತ್ತು ಗೋಡೆಗೆ ಎಸ್ತಿದ್ದಾರೆ. ಅದು ಇವತ್ತಿನವರೆಗೂ ಆ ಗೋಡೆಯಲ್ಲಿ ವಿರೂಪಣ್ಣನ ಕಣ್ಣು ಬಿದ್ದಿರೋ ಜಾಗ ಮತ್ತು ರಕ್ತ ಇದೆ, ಆಯ್ತಾ. ಅದನ್ನು ಟೆಸ್ಟ್ ಮಾಡೋಕ್ಕೆ ಬ್ರಿಟಿಷರ್ಸ್ 1904 ಬಂದು ಅಲ್ಲಿ ಸ್ಯಾಂಪಲ್ ತೊಗೊಂಡ್ಬಿಟ್ಟು ಟೆಸ್ಟ್ ಮಾಡಿದಾಗ ಅದು ಹ್ಯೂಮನ್ ಬ್ಲಡ್ ಅಂತಲೇ ಇದೆ. ಮುಂದೆ ಒಂದು ಫೋಟೋ ಹಾಕ್ತೀನಿ ನೋಡಿ, ಆಯಿತಾ. ಸೊ ದ ಮಾರ್ಕ್ ಅಂಡ್ ಐಸ್ ಬಿದ್ದ ಜಾಗ ಮಾರ್ಕ್ ಇದೆ, ಬ್ಲಡ್ ಇದೆ. ಅದು ಇಷ್ಟು ವರ್ಷ ಆದರೂ ಮಳೆ, ಚಳಿ, ಗಾಳಿ ಆದರೂ ಆ ಮಾರ್ಕ್ ಹೋಗಿಲ್ಲ. ಅದರಲ್ಲೇ ಗೊತ್ತಾಗುತ್ತೆ ವಿರೂಪಣ್ಣನ ಭಕ್ತಿ ಎಷ್ಟಿತ್ತು ಅಂತ. ಅದೇ ಕಾರಣಕ್ಕೆ ಈ ಟೆಂಪಲ್ 27 ವರ್ಷ ಕಟ್ಟಿದ್ರು. ಬಟ್ ವಿರೂಪಣ್ಣ ಹೋದ್ಮೇಲೆ ಈ ಟೆಂಪಲ್ ಅರ್ಧದಲ್ಲೇ ನಿಂತಿದೆ. ಅದಕ್ಕೆ ನೀವು ಇದರಲ್ಲಿ ಅರ್ಧ ಕಟ್ಟಿರೋ ಕಲ್ಯಾಣ ಮಂಟಪ ಆಗಲಿ, ಮುಂದೆ ಇರೋ ಗೋಪುರ ಆಗಲಿ ಎಲ್ಲ ಅರ್ಧ ಇದೆ. ನೀವು ನೋಡ್ತಿದ್ದಂಗೆ ಇದು ಅರ್ಧ ಕಂಪ್ಲೀಟ್ ಆಗಿರೋ ಕಲ್ಯಾಣ ಮಂಟಪ. ನೀವಿಲ್ಲಿ ಸೀತಾದೇವಿಯರ ಪಾದ ನೋಡ್ಬೋದು. ಆ ಪಾದದಲ್ಲಿ 365 ದಿನನೂ ನೀರು ಬರ್ತಾ ಇರುತ್ತೆ. ಅದು ಯಾವತ್ತೂ ನೀರು ಬತ್ತಿಲ್ಲ. ನೀವು ನೋಡ್ತಿದ್ದಂಗೆ ಇದೇ ಸೀತಾದೇವಿಯರ ಪಾದ. ನೋಡ್ತಿದ್ದಂಗೆ ಪೇಂಟಿಂಗ್ಸ್ ಕಾಣಿಸ್ತಿರ್ಬೇಕು ನಿಮಗೆ. ನಾನಿವಾಗ ಬಂದಿರೋದು ವೀರಭದ್ರ ಸ್ವಾಮಿ ದೇವಸ್ಥಾನದ ಗರ್ಭಗುಡಿ. ನೀವಿಲ್ಲೇನು ನೋಡ್ತಿದ್ದೀರಾ, ಇದು ಆಗಿನ ಕಾಲದವ್ರು ಊಟ ಮಾಡ್ತಿದ್ದಿದ್ದು ತಟ್ಟೆಗಳು. ನಾವು ಇವಾಗ ನಾರ್ತ್ ಸ್ಟೈಲ್ ಊಟ ಮಾಡ್ತಾವಲ್ಲ, ಇಲ್ಲೆಲ್ಲ ಉಪ್ಪಿನಕಾಯಿ ಸೈಡ್ಸ್ ಹಾಕ್ಕೊಂಡು ಊಟ ಮಾಡ್ತಾವಲ್ಲ, ಆಗಿನ ಕಾಲದವರು ಊಟ ಮಾಡ್ತಿದ್ದಿದ್ದು ತಟ್ಟೆ. ಮೋಸ್ಟ್ ಫೇಮಸ್ ಪಿಲ್ಲರ್. 1905 ಈ ಪಿಲ್ಲರು ಆ್ಯಕ್ಚುಲಿ ಬ್ರಿಟಿಷರ್ಸ್ ಬಂದ್ಬಿಟ್ಟು ಹೇಗೆ ನಿಂತಿದೆ ಅಂತ ಟೆಸ್ಟ್ ಮಾಡೋಕ್ಕೋಸ್ಕರ ಈ ಪಿಲ್ಲರ್ನ ಹಾರೆಕೋಲಿಟ್ಬಿಟ್ಟು ಜರುಗಿಸ್ತಾರೆ. ಸೊ ಜರುಗಿಸಿದಾಗ ಆ ಪಿಲ್ಲರಿಂದ ಅಲ್ಲಾಡಿದ್ದಕ್ಕೆ ಇಡೀ ಟೆಂಪಲ್ಲೇ ಅಲ್ಲಾಡುತ್ತಂತೆ. ಅದೇ ಕಾರಣಕ್ಕೋಸ್ಕರ ನೀವು ಲೆಫ್ಟ್ ಸೈಡ್ ಗ್ಯಾಪ್ ನೋಡ್ತೀರಾ, ರೈಟ್ ಸೈಡ್ ಅವ್ರು ಟ್ರೈ ಮಾಡ್ತಿದ್ದಾರಲ್ಲ ಈಗ, ಅಲ್ಲಿ ಹೋಗ್ತಾ ಇಲ್ಲ ಅವ್ರ ವೇಲು. ಸೊ ಅದು ಅಲ್ಲಿ ನೆಲಕ್ತಾಗಿದೆ. ಯಾವತ್ತು ಈ ಪಿಲ್ಲರ್ ಫುಲ್ ನೆಲಕ್ತಾಗುತ್ತೋ ಇಡೀ ಟೆಂಪಲ್ ಬೀಳುತ್ತಂತೆ.
ಸೊ ನೀವು ನೋಡ್ತಿದ್ದಂಗೆ ಈ ದೇವಸ್ಥಾನ ಒಂದೇ ಕಲ್ಬಂಡೆ ಮೇಲೆ ಕಟ್ಟಿದ್ದಾರೆ. ಎಷ್ಟು ಅದ್ಭುತ ಅಲ್ಲ. ಇದೆಲ್ಲ ಒಂದೇ ಬಂಡೆ. ಇಲ್ಲಿ ದೇವಸ್ಥಾನ ಯಾವುದೇ ಸಿಮೆಂಟ್ ಬಳಸ್ದಂಗೆ ಒಂದ್ರ ಮೇಲೆ ಒಂದು ಕಲ್ಲು ಇಂಟರ್ಲಾಕಿಂಗ್ ಸಿಸ್ಟಮಲ್ಲಿ ಜೋಡಿಸಿ ಕಟ್ಟಿದ್ದಾರೆ. ಇದೆಲ್ಲ ಏನೋ ಹಳೆ ಕನ್ನಡದಲ್ಲಿ ಬರ್ತಿದ್ದಾರೆ ನೋಡಿ. ಐ ಹೋಪ್ ಕಾಣಿಸ್ತಿದೆ ಅನಿಸುತ್ತೆ. ಸೊ ಇಲ್ಲಿ ನೋಡ್ತಿದ್ದಂಗೆ ಶಿವ ಮತ್ತು ಪಾರ್ವತಿ ಸ್ಟೋರಿ ಇದು. ಸೊ ಶಿವ ಅವರು ಕಾಶ್ಮೀರಲ್ಲಿ ಬಂದಾಗ ಪಾರ್ವತಿನ ಟೆಸ್ಟ್ ಮಾಡೋಕ್ಕೋಸ್ಕರ ಇಲ್ಲಿ ಭಿಕ್ಷಾಟನೆ ರೂಪ ತಾಳ್ಬಿಟ್ಟು ಬರ್ತಾರೆ. ಸೊ ಅವಾಗ ಪಾರ್ವತಿಯವರು ಅವ್ರಿಗೆ ಭಿಕ್ಷೆ ಕೊಡ್ತಿರ್ತಾರೆ. ಭಿಕ್ಷೆ ಕೊಟ್ಟಾಗ ಅವ್ರದ್ದು ವಸ್ತ್ರ ಕಳ್ಚಿದ್ರು ಅವ್ರಿಗೆ ಅದು ಪರಿಜ್ಞಾನ ಇಲ್ದಂಗೆ ಕೊಡ್ತಿರ್ತಾರೆ. ಸೊ ಇದನ್ನು ಮೆಚ್ಚಿಬಿಟ್ಟು ಶಿವ ಇವರಿಗೆ ವರಿಸ್ತಾರೆ, ನೀನು ಅನ್ನಪೂರ್ಣ ದೇವಿ ಆಗಿ ಅಂತ. ಆಮೇಲೆ ನನ್ನನ್ನು ಮದುವೆ ಆಗ್ರಿ ಅಂತ ಕೇಳ್ಕೊತಾರೆ. ಸೊ ದಿಸ್ ಈಸ್ ದ ಸ್ಟೋರಿ ಹಿಯರ್. ಸೊ ನೀವು ಇಲ್ಲಿ ನೋಡ್ತಿದ್ದಂಗೆ ಇದು ಡ್ಯಾನ್ಸಿಂಗ್ ಸ್ಟೇಜ್. ಸೊ ಇಲ್ಲಿ ನೋಡ್ತಿದ್ದಂಗೆ ರಂಬೆ ಡ್ಯಾನ್ಸ್ ಮಾಡ್ತಿದ್ದಾರೆ. ರಂಬೆ ಡ್ಯಾನ್ಸ್ ಮಾಡ್ತಿರೋದಕ್ಕೆ ಬೇರೆ ಎಲ್ಲರೂ ಬಂದ್ಬಿಟ್ಟು ಗೆಸ್ಟ್ಗಳು ನೋಡ್ತಿರೋದು. ಇವರೆಲ್ಲ ಗೆಸ್ಟ್ಗಳು. ಆಮೇಲೆ ರಂಬೆ, ಊರ್ವಶಿ, ಮೇನಕೆ ಅವ್ರಿಗಿರೋ ಮಾಸ್ಟರ್ ಇವರೇ. ಆ್ಯಕ್ಚುಲಿ ಇವ್ರಿಗೆ 3 ಕಾಲಿರುತ್ತೆ. ಸೊ ನೀವು ನೋಡ್ತಿದ್ದಂಗೆ ಇವ್ರಿಗೆ 3 ಕಾಲಿದೆ, ಇದ್ದು. ಸೊ ಒಂದು ಕಾಲು ಮೇಲೆ ಎತ್ಕೊಂಡಿದ್ದಾರೆ, ಬಿಕಾಸ್ ಅವರು ಯಾವಾಗಲೂ 24 hours ಡ್ಯಾನ್ಸ್ ಮಾಡ್ತಿರ್ತಾರಂತೆ. ಸೊ ಬೇಸಿಕಲಿ ಒಂದು ಕಾಲು ಸುಸ್ತಾಗಿದ್ದಕ್ಕೆ ಮೇಲೆ ಎತ್ಬಿಟ್ಟು ಮಾಡ್ತಾರೆ. ಇವರು ರಂಬೆ, ಊರ್ವಶಿ, ಮೇನಕೆ, ಅಪ್ಸರೆ ಅವರಿಗೆ ಮಾಸ್ಟರು. ಸೊ ಇವರು ಅಲ್ಲಿ ರಂಬೆ, ಊರ್ವಶಿಗೆ ಗೈಡೆನ್ಸ್ ಕೊಡ್ತಿರೋದು ಆ ಪಿಲ್ಲರಲ್ಲಿ ಇದೆ ನೋಡಿ. ಸೊ ಅವ್ರದ್ದೇ ಸ್ಟೈಲಲ್ಲಿ ಅಲ್ಲೇ ಅವ್ರು ಡ್ಯಾನ್ಸ್ ಮಾಡ್ತಿದ್ದಾರೆ. ಸೊ ಈ ಶಿವಲಿಂಗ ಸ್ಟೋರಿ ಏನಂದರೆ, ಆಗ ಶಿಲ್ಪಿಗಳು ಕೆತ್ತನೆ ಮಾಡ್ತಿದ್ರಲ್ಲ, ಸೊ ಈ ಆಪೋಸಿಟ್ ಟು ದಿ ಸ್ಟ್ಯಾಚ್ಯೂ ಒಂದು ಕಿಚನ್ ಇದೆ. ಅವಾಗ ಶಿಲ್ಪಿಗಳು ಬಂದು ಅವ್ರ ಅಮ್ಮ ಇರ್ತಾರಲ್ಲ, ಅವ್ರ ಅಮ್ಮ ಕೇಳಿದಾಗ ಊಟ ಬೇಕು ಅಂದಾಗ ಲೇಟ್ ಆಗುತ್ತೆ ಅಂತಾರೆ. ಸೊ ಶಿಲ್ಪಿಗಳು ಲೇಟ್ ಆಗುತ್ತೆ ಅಂತ 3 ಅವರಲ್ಲಿ ಈ ವಿಗ್ರಹವನ್ನು ಕಟ್ತಾರೆ. ಆ ಕಟ್ಟಿದಾಗ ಆ ಅಮ್ಮ ಹೊರಗೆ ಬಂದು ಬೆರಗಾಗಿ ನೋಡಿ ಇಷ್ಟು ಬೇಗ ಕಟ್ಟಿದಾರ ಅಂತ ದೃಷ್ಟಿ ಬಿದ್ದಾಗ ಇದು ಕ್ರ್ಯಾಕ್ ಆಗುತ್ತೆ. ಅದು ಸ್ಟೋರಿ. ಮತ್ತೊಂದಿಷ್ಟು ಅರ್ಥ ಕಟ್ಟಿರುವ ಕಲ್ಯಾಣ ಮಂಟಪದ ಚಿತ್ರಗಳು. ಸೊ ಗೈಸ್, ದಿಸ್ ಈಸ್ ಆಲ್ ಫಾರ್ ಟುಡೇ. ಅಷ್ಟೇ, ಮತ್ತೆ ನೆಕ್ಸ್ಟು ಬೇರೆ ಕಡೆ ಹೋದಾಗ ಸಿಗ್ತೆ. ಈಗ ಆನ್ ದ ವೇ ಏನಾದರೂ ಸಿಕ್ಕರೆ ವಿಡಿಯೋದಲ್ಲಿ ತೋರಿಸ್ತೀನಿ, ಇಲ್ಲಾಂದರೆ ಬ್ಯಾಕ್ ಟು ಬ್ಯಾಂಗ್ಳೂರ್. ಈ ಊರಿಗೆ ಲೇಪಾಕ್ಷಿ ಅಂತ ಯಾಕೆ ಬಂದಿದ್ದು ಅಂದರೆ, ರಾವಣ ಸೀತೆನ ಅಪಹರಿಸ್ಕೊಂಡು ಹೋಗಬೇಕಾದ್ರೆ ಜಟಾಯು ಪಕ್ಷಿ ಇಲ್ಲಿ ಬಂದ್ಬಿಟ್ಟು ರಾವಣನ ಜೊತೆ ಫೈಟ್ ಆಡುತ್ತೆ. ಅವಾಗ ರಾವಣ ಯಾವಾಗ ಅದ್ರದ್ದು ರೆಕ್ಕೆಗಳನ್ನು ಕತ್ತರಿಸ್ತಾರೋ ಜಟಾಯು ಪಕ್ಷಿ ನೆಲಕ್ಕೆ ಬಿಡುತ್ತೆ. ನೆಲಕ್ಕೆ ಬಿದ್ದಾಗ ಸೀತೆ ಪಾದ ನೋಡಿದ್ರಲ್ಲ ಹಿಂದೆ, ಅಲ್ಲಿ ಪಾದ ಇಟ್ಬಿಟ್ಟು ರಾಮ ಬರೋ ತನಕ ಆ ಪಾದದಲ್ಲಿ ನೀರು ಬರ್ತಿರುತ್ತೆ. ಆ ನೀರನ್ನು ಕುಡ್ಕೊಂಡು ಅದು ಬದುಕ್ಬಿಟ್ಟು ರಾಮ ಬಂದಾಗ ಆ ಸ್ಟೋರಿ ಎಲ್ಲ ಹೇಳುತ್ತೆ. ಸ್ಟೋರಿ ಹೇಳಾದ್ಮೇಲೆ ರಾಮ ಲೇ ಪಕ್ಷಿ ಅಂತ ಹೇಳ್ಬಿಟ್ಟು ಆಶೀರ್ವಾದ ಮಾಡ್ತಾರೆ. ಸೊ ಅದಕ್ಕೆ ಈ ಊರಿಗೆ ಲೇಪಾಕ್ಷಿ ಅಂತ ಹೆಸರು ಬಂದಿದೆ. ಎಂಥ ರೋಡ್ ನೋಡಿ, ಒಂದು ಎಂಡಿಂದ ಇನ್ನೊಂದು ಎಂಡ್ ತನಕನೂ ಕಾಣಿಸ್ತಿದೆ.